ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ರವಿ ಕನ್ನಡ ವ್ಲಾಗ್. ಇವತ್ತಿನ ಡೇ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಪ್ಲೀಸ್ ಹಂಗೆ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ಬಂದು ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಒಂದು ಬೆಚ್ಚನೆ ಗೂಡಿರಲು ಬೆಚ್ಚಕ್ಕೆಷ್ಟು ಹುನ್ನಿರಲು ಇಚ್ಛೆ ಅರಿವ ಪಾಪನ್ ಕಳಿಸ್ಬಿಟ್ಟು ಏನು ಕೆಲಸ ಮಾಡಿಲ್ಲ, ಸುಮ್ಮನೆ ಮಲಗಿದ್ದೀನಿ. ಮೊಬೈಲ್ ನೋಡ್ತಾ ಮೂವಿ ನೋಡ್ಕೊಂಡ್ಬಿಟ್ಟು ಮಲಗಿಬಿಟ್ಟಿದ್ದೀನಿ. ಈಗ ಟೈಮ್ ನೋಡ್ತೀನಿ, ಈಗ 40 ನಿಮಿಷ ಟೈಮ್ ಐತೆ. ಸೊ ಅವನಿಗೆ ಮಧ್ಯಾಹ್ನಕ್ಕೆ ಊಟ ಮಾಡ್ಸೋಕೆ ಅಡುಗೆ ಮಾಡಿಲ್ಲ. ಇನ್ನು ಮನೆಯವರು ಮಧ್ಯಾಹ್ನಕ್ಕೆ ಬರ್ತಾರೆ, ಅವ್ರಿಗೂ ಅಡುಗೆ ಮಾಡಿಲ್ಲ. ಅಡುಗೆ ಮಾಡಬೇಕು. ಇನ್ನು ಬಟ್ಟೆ ಐರನ್ ಮಾಡಿ ಅಂತ ಅಂದವ್ರೆ, ಐರನ್ ಮಾಡಿಲ್ಲ. ಅಯ್ಯೋ 40 ನಿಮಿಷದಲ್ಲಿ ಏನು ಮಾಡೋದಪ್ಪ, ಅಟ್ಲೀಸ್ಟು ಬಟ್ಟೆ ಅವ್ನು ಬಂದಮೇಲಾದ್ರು ಐರನ್ ಮಾಡ್ಕೋಬೋದು. ಇವಾಗ ಕ್ವಿಕ್ಕಾಗಿ ಅಡುಗೆ ಮಾಡ್ಕೊಬಿಡ್ತೀನಿ. ಬನ್ನಿ ಮಾಡೋಣ. ಕ್ವಿಕ್ಕಾಗಿ 2 ಟೈಮ್ ಆದ್ಮೇಲೆ ಟೊಮಟೊ ಗೊಜ್ಜು ಮಾಡ್ಕೊಳ್ಳೋಣ ಅಂತ ಟೊಮಟೊ ಗೊಜ್ಜು ಮಾಡ್ಕೊತಾ ಇದ್ದೀನಿ. ಬೇಗ ಆಗ್ಬಿಡುತ್ತೆ, ಟೊಮಟೊ ಗೊಜ್ಜೆ ಬೇಗ ಆಗ್ಬಿಡೋದು. ಹಾಗಾಗಿ ಟೊಮಟೊ ಗೊಜ್ಜನ್ನ ಮಾಡ್ಕೊಡ್ತೀನಿ. ಫ್ರೆಂಡ್ಸ್, ಯಾವ ರೀತಿ ಬ್ಲಾಗ್ ಮಾಡಬೇಕು ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಯಾವ ರೀತಿ ಬ್ಲಾಗ್ ಬೇಕು, ನಾನು ಯಾವ ರೀತಿ ನೀವು ಬ್ಲಾಗ್ ಮಾಡಿ ಅಂತ ಅಂತೀರಾ ಅದೇ ರೀತಿ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನನಗೆ ಯಾವ ರೀತಿ ಬ್ಲಾಗ್ ಮಾಡೋದಂತ ನಿಜ ಗೊತ್ತಾಗ್ತಿಲ್ಲ. ಹಾಗಾಗಿ ಏನು ಬ್ಲಾಗ್ ಮಾಡೋದು ಅನ್ನೋದೊಂದು ಮೈಂಡಲ್ಲಿ ಓಡ್ತಾ ಇಲ್ಲ. ಅಂದರೆ ಡೈಲಿ ಬ್ಲಾಗ್ಸ್, ನನಗೂ ಡೈಲಿ ಬ್ಲಾಗ್ಸ್ ಮಾಡೋಕ್ಕೆ ಬೇಜಾರಾಗುತ್ತೆ. ಏನು ತೋರಿಸೋದು, ಏನು ಮಾಡಿದ್ನೇ ಮಾಡೋದು ಅಂತ. ಬಟ್ ಡೈಲಿ ಬ್ಲಾಗ್ಸ್ ಚಾಲೆಂಜ್ ಮಾಡ್ಬೇಕು. ನಾನೇ ಚಾಲೆಂಜ್ ತಗೊಂಡಿದ್ದೀನಿ ಡೈಲಿ ಬ್ಲಾಗ್ಸ್ ಅಪ್ಲೋಡ್ ಮಾಡಬೇಕು ಅಂತ. ಹಾಗಾಗಿ ಡೈಲಿ ಬ್ಲಾಗ್ಸ್ ಅಪ್ಲೋಡ್ ಮಾಡ್ತೀನಿ. ಸೊ ನಿನ್ನೆ ಸ್ಯಾರಿ ಕಲೆಕ್ಷನ್ ವೀಡಿಯೋ ಮಾಡೋಣ ಅಂದ್ಕೊಂಡೆ, ನನ್ನ ಹತ್ರ ಎಷ್ಟಿದೆ ಅದನ್ನು. ಸೊ ಮಾಡೋಕ್ಕಾಗಿಲ್ಲ. ಸೊ ನೋಡೋಣ, ಇವತ್ತಾದರೆ ನಾಳೆ ನಾನು ಮಾಡ್ತೀನಿ. ನೋಡೋಣ ಹಿಂಗಾಗುತ್ತೆ ಅಂತ. ಯಾವತ್ತಾಗುತ್ತೆ ಅವತ್ತು ಮಾಡ್ತೀನಿ. ನಾಳೆ ಫೈನಲ್ ಟೊಮಟೊ ಗೊಜ್ಜು ಕೂಡ ರೆಡಿ ಆಯಿತು. ನಾನು ನೈಟ್ಗೂ ಮತ್ತು ಮಧ್ಯಾಹ್ನಕ್ಕೂ ಮಾಡ್ಕೊಂಡಿದ್ದೀನಿ. ಸೊ ಈಗ ರೈಸು ಐತೆ. ಅವನಿಗೆ ಪಾಪುಗೆ ಬಂದು ಅವನ್ನ ಕರ್ಕೊಂಬಂದು ತಿನ್ನಿಸ್ಬಿಡ್ತೀನಿ ಅಷ್ಟೇ. ಈಗ ಕರ್ಕೊಬ್ರಕ್ಕೆ ಟೈಮ್ ಆಗೈತೆ, ನಾವು ಹಂಗೆ ಊಟ ಮಾಡಿಸ್ಬಿಟ್ಟು ಮಲಗಿಸ್ತೀನಿ ಅವನ್ನ. ಚಿನ್ನಿ ಬಾರು ಊಟ ಮಾಡಿ ಬಾ. ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ದೀನ, ಅದಕ್ಕೆ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕ್ಬಿಡ್ರೋಣ. ಬಟ್ಟೆ ಹಾಕ್ಕೊಂಡ್ರೆ ನೆಕ್ಸ್ಟ್ ಕೆಲಸ ಏನೈತೆ ಅದು ಮಾಡ್ಬೋದಲ್ಲ ಅಂದ್ಕೊಂಡು ವಾಷಿಂಗ್ ಮಿಷಿನ್ ಬಟ್ಟೆ ಹಾಕ್ತಾ ಇದ್ದೀನಿ. ಮನೇಲಿ ದುಡ್ಡು ಡ್ರೆಸ್ ಎಲ್ಲ ಐರನ್ ಮಾಡಿಡು ಅಂತ ಅಂದಿದ್ರು. ಹಂಗಾಗಿ ಐರನ್ ಮಾಡ್ಕೊಳ್ಳೋಣ ಅಂತ ಬಟ್ಟೆನ ಅಪ್ಪನವ ಐರನ್ ಮಾಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಅಪ್ಪ ಡ್ಯೂಟಿಗೆ ಹೋಗುತ್ತಲ್ಲ, ಅದಕ್ಕೆ ಐರನ್ ಮಾಡೋಣ ಅಂತ. ಹೊರಗಡೆ ಡ್ಯೂಟಿ ಐತಿ ಅಂತ ಹೇಳಿದ್ರು. ಹಾಗಾಗಿ ಸ್ವಲ್ಪ ಬ್ಯಾಗ್ನ ಪ್ಯಾಕ್ ಮಾಡಮ್ಮ ಅಂತ ಹೇಳಿದ್ದಾರೆ. ಮನ್ಪಾಲಕ್ಕೆ ಹೋಗ್ತಾ ಇದ್ದಾರೆ. ಇವತ್ತು ನೈಟು 5 ಗಂಟೆಗೆ ಹೊರಡ್ತಾರೆ. ಹಾಗಾಗಿ ಒಂದು ಜೊತೆ ಬಟ್ಟೆಗಳನ್ನ ಎಕ್ಸ್ಟ್ರಾ ಬಟ್ಟೆನ ಐರನ್ ಮಾಡಂತ ಹೇಳಿದ್ದಾರೆ. ಹಂಗಾಗಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ನನಗೂ ಅಷ್ಟು ನನಗೂ ಐರನ್ ಮಾಡೋಕ್ಕೆ ಬರಲ್ಲ. ಟಕ್ ಮಟ್ಟಕ್ಕೆ ಓಕೆ ಮಟ್ಟಕ್ಕೆ ಮಾಡ್ತೀನಿ. ಯಾರು ಏನು ಅನ್ಕೋಬಿಡಿ, ಐರನ್ ಹಿಂಗೆ ಮಾಡ್ತಾ ಇದ್ದಾರ ಅಂತ. ನಂಗೆ ಐರನ್ ಮಾಡೋಕ್ಕೆ ಬರಲ್ಲ. ಏನೋ ಒಂದು ಲೆವೆಲ್ಗೆ ಸ್ವಲ್ಪ ಮಾಡ್ತೀನಿ. ಸುಡುತ್ತಮ್ಮ. ಸುಡುತ್ತೆ. ಬಟ್ಟೆ ಎಲ್ಲ ಐರನ್ ಮಾಡೈತಿ. ಇವಾಗ ಹೋಗೋಣ ಹಾಕತ್ತರ ಇದ್ದೇನೆ. ಇದನ್ನು ಬ್ಯಾಗ್ಗೆ ಪ್ಯಾಕ್ ಮಾಡಬೇಕು. ಬನ್ನಿ. ಏನು ಚಿನಿ ಅದು ನಿಂತ್ಕೊಳ್ಳು, ಏನು ಕೀ ಎತ್ಕೋ. ಸರಿ ಫ್ರೆಂಡ್ಸ್, ಬ್ಯಾಗ್ ಪ್ಯಾಕ್ ಮಾಡ್ಬಿಟ್ಟು ನಾನು ನಿಮಗೆ ಸಿಗ್ತೀನಿ.
ನಮ್ಮ ಮನೆಯವರು ಕೂಡ ಬಂದರು ಡ್ಯೂಟಿಯಿಂದ. ಈಗ ಆಲ್ರೆಡಿ ಟೈಮ್ 3:30 ಆಗೈತಿ. ಇನ್ನು 5:30ಗೆಲ್ಲ ಅವ್ರು ಹೊರಡಬೇಕು. ಪಾಪ ಇನ್ನು 1 ಅವರ್ ಅಷ್ಟರವರೆಗೆ ಟೈಮ್ ಇರೋದು ನಿದ್ದೆ ಮಾಡೋಕ್ಕೆ. ಇನ್ನು ಗಾಡಿ ತೊಳೆಯೋಕೆ ನಿಂತ್ಕೊಂಡ್ರೆ ಅವರು 1 ಅವರ್ ಅಲ್ಲೇ ಹೊಂಟೋಗ್ಬಿಡುತ್ತೆ. ಅದಕ್ಕೆ ನಾನು ತೊಳಿತೀನಿ, ಹೋಗಿ ಮಲ್ಕೋಗಿ ನಾನು ಅಷ್ಟರಲ್ಲಿ ತೊಳೆದು ನೀರೆಲ್ಲ ತುಂಬಿಟ್ಟಿರ್ತೀನಿ ಅಂತ ಅಂದೆ. ಸೊ ಅದಕ್ಕೆ ಗಾಡಿ ತೊಳೆಯೋಕೆ ಹೋಗ್ತಾಯಿದ್ದೀನಿ. ಬನ್ನಿ. ಹೊರಗಡೆ ಎಲ್ಲ ಒರೆಸ್ಕೊಂಡಾಯ್ತು. ಹೊರಗಡೆ ಒರೆಸ್ಕೊಂಡು ಹೋಗ್ತೀನಿ ಇವಾಗ. ನೀಟಾಗಿ ಒರೆಸ್ಕೊಂಡಿದ್ದಾಯ್ತಾ. ಇದು ಗಾಡಿನ ಹೋಗ್ತಾಯಿದ್ವಿ. ಗಾಡಿ ತೊಳೆದಾಯ್ತು. ಸಾರಿ ಹೋಗ್ತಾಯಿದ್ವಿ ಮನೆಗೆ. ಬಾಕಂದ ಬನ್ನಿ ಬನ್ನಿ. ನಾನು ಕೂಡ ಫ್ರೆಶ್ ಅಪ್ ಆಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇವಾಗ ಫ್ರೆಶ್ ಅಪ್ ಆಗಿ ಬರ್ತೀನಿ. ನಾನು ಸ್ವಲ್ಪ ಶುಭಾದಯ. ಅನ್ಸ್ಕ್ರೀಮ್ ಹಾಕ್ಬಿಟ್ರೆ ಒಂದು ಕಿಸ್ಬಿಟ್ಟು ಒಂದು ತಿಕ್ಕಿ ಹಚ್ತೀನಿ ಅಷ್ಟೇ. ಲೈಟ್ ಹಾಕೋದೆ ನಾನು ಅಷ್ಟೇ ಫುಲ್ ಸ್ವೆಟ್ ಆಗ್ತದೆ. ತಲೆ ಕೂದಲೇನು ಬಿಡಕ್ಕೆ ಹೋಗಲ್ಲ. ಸೆಟ್ ಒಂಥರ ಮನಸ್ಸಿಗೆ ನೆಮ್ಮದಿ. ನಾನು ಕೂಡ ರೆಡಿಯಾಗಿ ನಮ್ಮ ಮನೆಯವರು PDF ಒಂದು ಜೆರಾಕ್ಸ್ ತಗೋಬಾ ಅಂದರು. ಹಂಗಾಗಿ ಜೆರಾಕ್ಸ್ ಅಂಗಡಿಗೆ ಹೋಗ್ತಾಯಿದ್ದೀನಿ. ಬನ್ನಿ ಹೋಗೋಣ ಬೇಗ. ಅಂಗಡಿ ಹತ್ರ ಬಂದೆ. ಸ್ವಲ್ಪ ತಗೋಣ ತಿನ್ನಿ ಅಂತ ಹೇಳಿದ್ನಲ್ಲ. ಇವಾಗ ಬೇಡ ಬೇಡ ಬೇಡ. ಮನೆ ಹತ್ರ ಬಂದೆ. ಹಿಂಗೆ ಜೆರಾಕ್ಸ್ ತಗೊಂಡು ಅವಳು ಚಿಲ್ಕ ಹಾಕ್ಬಿಟ್ಟವಳೆ. ಸಾರಿ ಬೀಗ ಹಾಕೊಂಡವಳೆ ಗೇಟ್ಗೆ. ಹಾಗಾಗಿ ಫೋನ್ ಮಾಡಿದ್ವಿ. ಜಡ್ಕೊಂಡು ಕೂತವಳೆ. ಅಲ್ಲ ಸಾರಿ ಬೀಗ ಹಾಕೊಂಡು ಕೂತವಳೆ. ಸರಿ ತೆಗಿ ಹೋಗ್ಲಿ. ನಡಿಯಮ್ಮ ಬಂಗಾರಿ. ಅಯ್ಯೋ ಮನ್ಗಿದ್ದ. ಏನು ಹಿಂಗಾಗೋಗೈತೆ? ಮನ್ಗಿದ್ದ ಯಾಕೆ? ಈಗ ಮನ್ಗಿದ್ದ ಎದ್ದಿದ್ದೀರಿ. ಕೂದಲು ನೋಡಿ ಹೆಂಗೈತೆ. ಇಲ್ಲೇ ಜೆರಾಕ್ಸ್ ಅಂಗಡಿ ಪಕ್ಕ ನಮ್ಮ ಅಕ್ಕನ ಮನೆ. ಹಂಗಾಗಿ ಇಲ್ಲಿಗೆ ಬಂದೆ. ಒಂದು 10 ನಿಮಿಷ ಇದ್ಬಿಟ್ಟು ಹೋಗೋಣ ಅಂತ ಇದು ನೋಡಿದ್ದೀನಿ. ಹಾಕೊಳ್ತಾ ಇದ್ದೀನಿ. ಅದಕ್ಕೆ ಇನ್ನೂ ಕಿತ್ತಾಕ್ ಮಾಡೋರು ಫ್ರೆಂಡ್ಸ್. ಇದನ್ನ ಪರವಾಗಿಲ್ಲ ನೋಡ್ತೀನಿ ಆಗುತ್ತಾ ಅಂತ. ಒಂದು ನಿಮಿಷ ಹಾಕೊಳ್ತೀನಿ. 2 2 ಅಂತೀನಿ. ನಾನೇ ಅಂತೀನಿ. ಹಿಂಗೆ ಇಟ್ಕೊಂಡು ಅನ್ಬೋದಲ್ಲ. ಅದ್ಯಾವುದೋ ಒಂದು ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡಿಂಗ್ ಆಗೈತಲ್ಲ. ಯಾವುದದು ಇವೇ ಸ್ಟಾರ್ಟಿಂಗ್ ಇವೇನೇ. ಬಟ್ ಅದು ಯಾವುದೋ ಸಾಂಗು ಗೊತ್ತಿಲ್ಲ. ಅದ್ಯಾವುದೋ ಸಾಂಗ್ ನೆನಪಾಯ್ತಲ್ಲ ಅಷ್ಟಿದಾಗಿ. ಅದೇ ನಾನು ಅವಾಗ ಸಿಗ್ಲಿಲ್ಲ ನನ್ನ ಕೈಗೆ. ಇವಾಗ ಸಿಕ್ಕೈತೆ. ಅದಕ್ಕೆ ವಿಡಿಯೋ ನಾನು ತಗೋಬೇಕು ಅನ್ಕೊಂಡು ಇವಾಗ ಸಿಕ್ತು. ತಗೊಂಡೆ. ಚೆನ್ನಾಗಿದೆ. ಯಾವಾಗಲೂ 250 ರೂಪಾಯಿ ಅಲ್ಲ ಇದು. ಎಲ್ಲ 150 ಹೇಳ್ದ. ಅಲ್ಲ 270 ಹೇಳ್ದೆ. 150 ಕೊಟ್ಟೆ. ಅದೇ ಮಟ್ಟದಲ್ಲಿ 250 ರೂಪಾಯಿ. ಆಗ ಟ್ರೆಂಡಿಂಗ್ ಇದ್ದಾಗ 250 ರೂಪಾಯಿ. ನಾನು ನೋಡಿದ್ನಲ್ಲ 250 ಅದಕ್ಕೆ ತಗೊಂಡಿದ್ದಿಲ್ಲ. 15 ದಿನಕ್ಕೆ ಮನೆ ಖಾಲಿ ಮಾಡ್ತಾಳೆ. ಸೊ ಏನು ಖಾಲಿ ಮಾಡ್ತಾಳೆ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ನಾನು ನಿಮಗೆ. ಈಗ ಬಂದವಳು ಎಷ್ಟು 3 ತಿಂಗಳಾಗೈತೇನೆ. 3 ತಿಂಗಳಾಗಿತ್ತು ಅಷ್ಟೇ ಫ್ರೆಂಡ್ಸ್. ಇನ್ನು 15 ದಿನ ಅಷ್ಟೇ ಅವಳು ಇರೋದು. ಸೊ ಏನು ಖಾಲಿ ಮಾಡ್ತಾಳೆ ಅಂತ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ನಾನು ನಿಮಗೆ. ಬಟ್ ಈಗೆಲ್ಲ ಬಣ್ಣ ಹೊಡಿಸಿ ಮನೆ ಚೆನ್ನಾಗೈತೆ. ಎಲ್ಲ ಜೋಡಿಸ್ಕೊಂಡಿದ್ಲ ಅಕ್ಕ ಪ್ರತಿಯೊಂದು. ನಾನಂತೂ ಶಿಫ್ಟ್ ಆಗಲ್ಲ ಫ್ರೆಂಡ್ಸ್. ಈ ಮನೆಗೆ ಶಿಫ್ಟ್ ಆಗ್ಬಿಡು ಅಂತ ಹೇಳ್ತಾಳೆ. ಬಟ್ ನನಗೆ ನನ್ನದೇ ಆದಂಥ ಒಂದು ಇದೈತೆ, ಐಡಿಯಾ ಐತೆ. ಮನೆಗೆ ದೇವ್ರ ಮನೆ ಇರಬೇಕು. ಎಕ್ಸ್ಟ್ರಾ ದೇವ್ರ ಮನೆ ಇಲ್ಲ. ಹಂಗಾಗಿ ಬೇಡ. ಈಗ ಇಲ್ಲ ಅಂದರೆ ನಾನು ನೋಡಬೇಕು ಅಂತ ಇರೋದು. ಅದಕ್ಕೋಸ್ಕರ 5:30ಗೆ ನಾನು ಎದಳಿಸಿ ಬಂದು ನಾನು ಡ್ಯೂಟಿಗೆ ಹೊರಡ್ತೀನಿ. ಇವಾಗ ಅವ್ರನ್ನ ಎದಳಿಸಿ ಅವ್ರು ರೆಡಿಯಾಗಿ ಹೋಗ್ತಾರೆ. ಸೊ ಬನ್ನಿ ಅವ್ರನ್ನ ಹೋಗಿ ಕರ್ತು ಮನೆಗೆ ಹೋಗೋಣ. ಫೋನ್ ತಂದಿದ್ದೀನಿ. ಸರಿ ಚೀನಲ್ಲ ಪಾಪನಲ್ಲೇ ಬಿಟ್ಟು ಹೋಗ್ತೀನಿ. ಯಾಕಂದರೆ ಮತ್ತೆ ನಾನು ಬರಬೇಕು. ಹೊಡಿತೀನಿ. ಹೇಗೆ ಕುಡಿತೀಯಾ? ನಮ್ಮ ಮನೆಯವ್ರನ್ನ ಎದಳಿಸ್ಬಿಟ್ಟು ನಾನು ಮತ್ತೆ ಇಲ್ಲಿಗೆ ಬರ್ತೀನಿ. ಮೇನ್ ರೋಡ್ಗೆ ಹೋಗ್ಬೇಕು. ಸೊ ಏನಾದ್ರು ತಿನ್ನೋಣ ಅನ್ಕೋತಾ ಇದ್ದೀವಿ. ನೋಡೋಣ ಮೇನ್ ರೋಡ್ಗೆ ಹೋಗಿ ಏನು ತಿನ್ನಬೇಕು ಅಂತ. ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಮಾಡ್ತೀವಿ. ಕ್ಯಾಶ್ ಸುಮ್ಮನಿರ್ತೀಯಾ? ಕೈ ಕರೆಕ್ಟಾಗಿ ನಿಂತ್ಕೊ. ಕೈ ಬಿಡು.
ಫ್ರೆಂಡ್ಸ್ ಪಾಪುಗೆ 2 ಸಲ ಫೋಟೋ ತೆಗಿಸ್ತಾ ಇದ್ದೀನಿ. ಏನಕ್ಕಪ್ಪ ಅಂದರೆ 2 ಸಲ ಫೋಟೋ ತೆಗಿಸ್ತಾ ಇದ್ದೀನಿ ಅಂದರೆ ಕಲರ್ ಡ್ರೆಸ್ಸಲ್ಲಿ ಬೇಡ ಯೂನಿಫಾರ್ಮಲ್ಲೇ ಬೇಕು ಅಂದರು. ಹಾಗಾಗಿ ಮತ್ತೆ ಯೂನಿಫಾರ್ಮ್ ಹಾಕ್ಸ್ಕೊಂಡು ಮತ್ತೆ ಬಂದ ಬೆಳಿಗ್ಗೆ ಕರ್ಕೊಂಡೋದೆ. ಯಪ್ಪ 2 ಸಲ ಫೋಟೋ ತೆಗ್ಸಂಗಾಯ್ತು. ಅದೇ ಫ್ರೆಂಡ್ಸ್ ಗೋಲ್ಗುಪ್ಪ ತಿನ್ನೋಕ್ಕೆ ಅಂತ ಹೋದ್ವಾ. ಅಲ್ಲಿ ನೋಡಿದ್ರೆ ಅಷ್ಟೊಂದು ಜನ ಇದ್ದಾರೆ. ನಾನು ಒಂದು 10 ನಿಮಿಷ ಕೂತ್ಕೊಳ್ಳೋಣ, ಆಮೇಲೆ ಬೇಕಾದ್ರೆ ನಿಧಾನಕ್ಕೆ ತಿನ್ನೋಣ ಅಂತ ಕೂತಿದ್ದೆ. ವೆಯ್ಟ್ ಮಾಡ್ತಾ ಇದ್ದೀವಿ, ಜನ ರಶ್ ಇದ್ದಾರೆ. ವೇಟಿಂಗ್ ವರ್ಷ ಹಿಂಗೆ ಬಾರ್ಷ